आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा। नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल। चिकोडी लोकसभा मतदारसंघातून भाजपाचे उमेदवार अण्णासाहेब जोल्ले यांचा अर्ज दाखल। चिकोडी लोकसभा मतदारसंघातून भाजपाचे अधिकृत उमेदवार सहकार नेते अण्णासाहेब जोल्ले यांनी आज आपला उमेदवारी अर्ज निवडणूक अधिकारी यांच्याकडे दाखल केला। सकाळी आपल्या निवासस्थानी जोल्ले कुटुंबीयांनी विशेष पूजा करून आपला अर्ज भरण्यास चिकोडीकडे रवाना झाले। चिकोडी येथे 11 वाजता राज्याचे माजी उपमुख्यमंत्री के.एस. ईश्वरप्पा, विधान परिषद सदस्य महांतेश कवटगीमठ, आमदार सौ शशिकला जोल्ले, आमदार दुर्योधन ऐहोळे यांच्यासह जिल्ह्यातील मातब्बर नेत्यांना सोबत घेऊन आपला उमेदवारी अर्ज दाखल केला। यावेळी माजी उपमुख्यमंत्री के.एस. ईश्वरप्पा यांनी राज्यातील मैत्री सरकारवर जोरदार टीका केली। या प्रसंगी युवा नेते बसवप्रसाद जोल्ले, जयकुमार खोत, संजय आर्गे, सिद्धू नराटे यांच्यासह भागातील नागरिक मोठ्या संख्येने उपस्थित होते। महानकर न्यूज साठी चिकोडीहून शिवाजी भोरे। ಅಮೇಠಿ ಅಭಿವೃದ್ಧಿ ಮಾಡಿದಾರಲ್ಲ ರಾಹುಲ್ ಗಾಂಧಿ ಅವರು, ಅದಕ್ಕೋಸ್ಕರ ಅಮೇಠಿ ಜನ ಸೋಲಿಸ್ತಾ ಇರೋದು, ಅದಕ್ಕೋಸ್ಕರ ದಕ್ಷಿಣ ಭಾರತ ಉದ್ಧಾರ ಮಾಡೋಕ್ಕೆ ಬಂದಾರೆ ನೋಡಿ। ಅಮೇಠಿಯಿಂದ ವೈನಾಡಿ ಬರ್ತಾ ಇರೋದು, ಕೇರಳಕ್ಕೆ ಬರ್ತಿರೋ ಕಾರಣ ಅಲ್ಲಿ ಅತಿ ಹೆಚ್ಚು ಹಿಂದೂಗಳು ಇಲ್ಲ, ಮುಸಲ್ಮಾನರು ಜಾಸ್ತಿ ಇರೋದು। ಯಾಕಂದ್ರೆ ಮೊದಲು ಕೂಡ ಉಮೇಶನ ಹೇಳಿದ್ರು ನಮ್ಮ ಜೊತೆಗಿದ್ದೀವಿ, ನಾಮಿನೇಷನ್ ತುಂಬಾಕು ಬರ್ತೀವಿ, ಎಲ್ಲ ಟಿ.ಪಿ. ಎಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ, ಆ ಪ್ರಕಾರ ಅವ್ರು ಬಂದಿದ್ದರು। ಮತ್ತು ಎಲ್ಲರೂ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ, ಮತ್ತು ಸಮಾವೇಶ ಕೂಡ ಎಲ್ಲರೂ ಭಾಗವಹಿಸ್ತಾರೆ। ಅದನ್ನೇನು ಅಂಥ ಹೂವಪ್ಪು ಇಲ್ಲ, ಏನು ಬಂಡಿ ಇಲ್ಲ, ಎಲ್ಲರೂ ಸೇರಿ ನಾವು ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೀವಿ। ಹಾಂ, ನೋಡೋಣ ಎದುರಾಳಿಗೆ ಏನು ಅಲ್ರಿ, ಎದುರಾಳಿ ನೋಡ್ರಿ ಅವ್ರದವ್ರ ಪರ ಅವ್ರು ಮಾಡ್ತಾರೋ, ನಮ್ಮ ಪರವಾಗಿ ನಾವು ಮಾಡ್ತಿರ್ತೀವಿ। ಈಗ ನಾವು ಏನು ಹಿಂದೆ ನಮ್ಮ ಸಂಸದರಿದ್ದಾಗ ರಮೇಶ್ ಕತ್ತಿದಾಗ ಕೆಲಸ ಮಾಡಿದಾರು, ಆಮೇಲೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಅವಾಗ ಏನೇನು ಕೆಲಸ ಮಾಡಿದರು, ಮತ್ತು 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ರು, ಹಿಂದೆ ಜಿಗ್ಜಿನಿಯವರು ಕೂಡ ಒಳ್ಳೆಯ ಕೆಲಸ ಮಾಡಿದರು। ಈ ಪ್ರಕಾರ ಎಲ್ಲದೂ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅದ। ಮತ್ತು ಮುಂದಿನ ದಿನದ ಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸುಮಾರು 5 ವರ್ಷಗಳ ಹಿಂದಿನ ಸ್ಕೀಮ್ ಮಾಡಿದೆ, ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ। ಮತ್ತು ಅವು ತರಲಿ ಅವರು ವಿಫಲರಾಗಿದ್ದಾರೆ ಅಂತ ನಾನು ಹೇಳ್ತೀನಿ। ಅದನ್ನು ನಾವು ಏನು ನರೇಂದ್ರ ಮೋದಿಯವ್ರ ಪ್ರೋಗ್ರಾಮ್ಸ್ ಅದಾವೆ ಎಲ್ಲವನ್ನು ಚಿಕ್ಕೋಡಿ ಭಾಗದಲ್ಲಿ ತಂದು ಕೊಟ್ಟು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀನಿ। ಕಳೆದ ಹೋದ ಚುನಾವಣೆದಾಗ 3,000 ಮತಗಳಿಂದ ಸೋತಿದ್ರು ಬಿಜೆಪಿ ಅಭ್ಯರ್ಥಿ। ಈ ಬಾರಿ ಯಾಕಂದ್ರೆ ಮೋದಿ ಅವರು 5 ವರ್ಷದ ಕೆಲಸ ಮಾಡಿದ್ರು, ಈ ಬಾರಿ ಎಷ್ಟು ಮತಗಳಂತ ತಾವು ಜಯಿಸ್ತೀವಿ? ಈ ವರ್ಷ ಸುಮಾರು 1 ಲಕ್ಷ ಮೇಲ್ಪಟ್ಟ ಮತಗಳನ್ನು ನಾವು ಜಯಗಳಿಸ್ತೀವಿ। ಎಲ್ಲೋ ಕಾಂಗ್ರೆಸ್ ಅವರು ನೆಗೆಟಿವ್ ಆಗಿ ಪ್ರಚಾರ ಮಾಡ್ತಾ ಇದ್ದಾರೆ ತಮ್ಮ ಬಗ್ಗೆ, ನೀವು ಆ ರೀತಿ ಅವ್ರ ಲೆವೆಲ್ಗೆ ಇದ್ದೀರಾ? ಇಲ್ಲ, ನಾವೇನು ಇಳಿದ ಕಾರಣ ಅದ, ಅವ್ರು ಯಾವ ಪ್ರಕಾರ ಇದ್ದಾರೆ, ನಾವು ಯಾಕೆ ಇಳಿದ ಕಾರಣ? ನಾವು ಪಾಸಿಟಿವ್ ಹೇಳ್ತೀವಿ, ಪಾಸಿಟಿವ್ ಇದು ಜನರು ಕೂಡ ಪಾಸಿಟಿವ್ ಬಯಸ್ತಾರೆ, ನೆಗೆಟಿವ್ ಯಾರೂ ಬಯಸೋದಿಲ್ಲ। ಸರ್, ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ವೈಯಕ್ತಿಕ ವರ್ಚಸ್ ಕೆಲಸ ಮಾಡ್ತದೋ, ಕಾರ್ಯಕರ್ತರ ಒಂದು ಬಲ ಕೆಲಸ ಮಾಡ್ತದೋ, ಅಥವಾ ಮೋದಿ ಅಲೆ ಕೆಲಸ ಮಾಡ್ತದೆ? ಮುಖ್ಯವಾಗಿ ಪಕ್ಷದ ಕೆಲಸ ಮಾಡ್ತದೆ, ಆಮೇಲೆ ವೈಯಕ್ತಿಕವಾಗಿರೋದು ಕೊನೆಗಲ್ಲಿ ಅದೇನೋ ಒಂದು ಒಂದು 2-3% ಅಷ್ಟೇ ಹೆಲ್ಪ್ ಆಗ್ತದೆ। ಆದರೆ ಮುಖ್ಯವಾಗಿ ನಮ್ಮ ಎಲ್ಲ ಶಾಸಕರು ಏನು ನಮ್ಮಲ್ಲಿ ಇದ್ದಾರೆ, ನಮ್ಮ 4 ಜನ ಶಾಸಕರಿದ್ದಾರೆ, 4 ಜನ ಕಾಂಟೆಸ್ಟ್ ಮಾಡಿದವ್ರು ಇದ್ದಾರೆ। ಕಾಂಟೆಸ್ಟ್ ಮಾಡಿದವರು ಕೂಡ 2 ಕ್ಷೇತ್ರದಲ್ಲಿ ಬರೀ 2-2 ಸಾವಿರದಲ್ಲಿ ನಮ್ಮ ಸೋತವ್ರು ಇದ್ದಾರೆ। ಅದರಲ್ಲಿ ಕೂಡ ಹೆಚ್ಚಿನ ಲೀಡ್ ನಮಗೆ ಬಂದದ್ದು ಅದ BJP ನೋಡಿದ್ರೆ। ಆದರೆ ಪಕ್ಷ ಆಗಲಿ ನಮ್ಮ ರಾಷ್ಟ್ರ ಮಟ್ಟದಾಗ ನರೇಂದ್ರ ಮೋದಿ ಅವರು ಕೆಲಸ ಹೆಚ್ಚು ಮಾಡ್ತದೆ, ಆಮೇಲೆ ನಮ್ಮದು ಕೆಲಸ ಹೆಚ್ಚು ಆಮೇಲೆ ಮಾಡ್ತದೆ। ಭಾರತೀಯ ಜನತಾ ಪಕ್ಷದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆಗಿಳಿದ್ದಾರೆ। ನಾವೆಲ್ಲರೂ ಚಿಕ್ಕೋಡಿ ವಿಧಾನಸಭೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ 4 ಶಾಸಕರು, 4 ಮಾಜಿ ಶಾಸಕರು, ಅದರ ಜೊತೆ ನಮ್ಮ ಕಾರ್ಯಕರ್ತರೆಲ್ಲ ಕೂಡಿ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ। ಬರ್ತಕ್ಕಂಥ ಚುನಾವಣೆಯಲ್ಲಿ 23 ಏಪ್ರಿಲ್ ನಡೆಯತಕ್ಕಂಥ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರನ್ನ ಹೆಚ್ಚಿನ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳನ್ನ ಅಂತಂತ ಆಯ್ಕೆ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ। ಯಾವುದೇ ರೀತಿಯ ಬಂಡಾಯ ಇಲ್ಲ, ಕರ್ನಾಟಕದಲ್ಲಿ ದೇಶದಲ್ಲೇ ಒಂದು ಭಾರತೀಯ ಜನತಾ ಪಕ್ಷದ ಮೋದಿ ಅವರ ನೇತೃತ್ವದ ಸರ್ಕಾರ ತರಬೇಕು ಅನ್ನೋ ವಿಚಾರದಲ್ಲಿ ಈ ಬಂಡಾಯ ನಿಮ್ಮ ಕಡೆ, ನಮ್ಮಲ್ಲಿ ಯಾವುದೇ ಬಂಡಾಯ ಇಲ್ಲ, ಎಲ್ಲರೂ ಕೂಡಿ ಚುನಾವಣೆ ಎದುರಿಸ್ತೀವಿ। ಮೊದಲು ದೇಶ, ಆಮೇಲೆ ನಮ್ಮ ಪ್ರಧಾನಿ, ಆಮೇಲೆ ರಾಜ್ಯವನ್ನು ಭಾರತೀಯ ಜನತಾ ಪಕ್ಷದ ಮಡಲಿಗೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡ್ತೀವಿ। ಬರ್ಬೋದು, ಸಮಾವೇಶಕ್ಕೂ ಬರ್ಬೋದು, ನಾಮಿನೇಷನ್ ಬರ್ಬೋದಾಗಿತ್ತು ಸರ್। ಯಡಿಯೂರಪ್ಪ ಎಲ್ಲ 3 ಜನ ನಾಮಿನೇಷನ್ ಮಾಡಬೇಕು,
ನಾವು ಶಾಸಕ ನಾನು ರಾಜು ಮತ್ತು ಐಹೊಳೆ ಅವರು 3 ಜನ ಶಾಸಕರು ಕೂಡಿ ನಾಮಿನೇಷನ್ ಕೊಟ್ಟಿದ್ದೀವಿ. ಸಮಾವೇಶದಲ್ಲಿ ರಮೇಶ್ ಕತ್ತಿನೂ ಬರ್ತಾನೆ, ನಾವು ಇರ್ತೀವಿ. ನಾವೆಲ್ಲರೂ ಕೂಡಿ ಈ ಚುನಾವಣೆ ಎದುರಿಸ್ತೀವಿ. ಕ್ಷೇತ್ರ ಸಿಕ್ಕಿದ್ದಕ್ಕೆ ಒಂದು 10 ಓಟ್ ಹೆಚ್ಚು ಪ್ರಯತ್ನ ಮಾಡಿ.